ಟೊಮೆಟೊ ಸಾರು ಮಾಡಲಿಕ್ಕೆ ನಾನು 3-4 ಟೊಮೆಟೊಯನ್ನು ಮತ್ತು ಒಂದು 4 ಹಸಿಮೆಣಸನ್ನು ನೀರು ಹಾಕಿ ಬೇಯಲಿಕ್ಕೆ ಇಡ್ತೀನಿ. ನೀರು ಹಾಕಿ ಬೇಯಲಿಕ್ಕೆ ಇಡ್ತೀನಿ. ಇಲ್ಲಿ ಬೇಯಲಿಕ್ಕೆ ಇಡುವ. ಚೆನ್ನಾಗಿ ಬೇಯಲಿ. ಇಲ್ಲಿ ನೋಡಿ ಟೊಮೆಟೊ ಬೇಯಲಿಕ್ಕೆ ಇಟ್ಟಿದ್ದೀನಿ. ಟೊಮೆಟೊ ಸಾರು ಮಾಡಲಿಕ್ಕೆ ಇವಾಗ ನಾನು ಒಂದು ಮಸಾಲೆಗಳನ್ನು ರೆಡಿ ಮಾಡಬೇಕು. ಟೊಮೆಟೊ ಸಾರು ಮಾಡಲಿಕ್ಕೆ ಇದು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ಒಂದು 2-3 ಸ್ಪೂನ್ ಅಷ್ಟು. ಒಂದು 4 ಮೆಣಸು ತಗೊಂಡಿದ್ದೀನಿ ಮಸಾಲೆಗೆ. ಕರಿಬೇವು, ಹಾಗೇನೆ ಇಲ್ಲಿ ಶುಂಠಿ, ಹಾಗೆ ಶುಂಠಿ ಅಲ್ಲ ಕಾಳು ಮೆಣಸು, ಹಾಗೆ ಮೆಂತ್ಯ, ಹಾಗೆ ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು, 1/4 ಸ್ಪೂನಷ್ಟು ಇದು ಏನು ಕಾಳು ಮೆಣಸು, ಮತ್ತೆ 1/4 ಸ್ಪೂನಷ್ಟು ಮೆಂತ್ಯವನ್ನು ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡುವ. ಮೊದಲು ನಾವು ಕಡಲೆಬೇಳೆಯನ್ನು ಕಡಲೆಬೇಳೆ ಎಲ್ಲ ತೊಗರಿಬೇಳೆಯನ್ನು ಫ್ರೈ ಮಾಡುವ. ಮತ್ತೆ ಇದು ಮೆಣಸು ಒಟ್ಟಿಗೆ 3 ಒಟ್ಟಿಗೆ ಫ್ರೈ ಮಾಡುವ. ಸ್ವಲ್ಪ ಎಣ್ಣೆ ಹಾಕಿ ಟೊಮೆಟೊ ರಸಮ್ಗೆ ನೋಡಿ ಇದು ಫ್ರೈ ಮಾಡುವ ಚೆನ್ನಾಗಿ. ಚೆನ್ನಾಗಿ ಫ್ರೈ ಮಾಡಬೇಕು. ಕೆಲವೊಂದು ರಸಮ್ಗೆ ನಾವು ಯಾವತ್ತು ಇದು ಹಾಕಬೇಕಾಗುತ್ತೆ ಎಂತ, ರಸಮಿಗೆ ತೊಗರಿಬೇಳೆಯನ್ನು ಬೇಯಿಸಿ ಹಾಕ್ತೀವಿ. ಇದಕ್ಕೆ ನಾವು ಬೇಯಿಸಿ ಹಾಕೋದಿಲ್ಲ, ಹಾಗೇನೆ ಹಾಕಿ ನಾವು ಫ್ರೈ ಮಾಡ್ತೀವಿ. ಇಲ್ಲಿ ಟೊಮೆಟೊ ಕೂಡ ಈ ಕಡೆ ಬೇಯ್ತಾ ಉಂಟು. ಈಗ ಇದು ಫ್ರೈ ಮಾಡೋದಷ್ಟೇ. ಚೆನ್ನಾಗಿ ಫ್ರೈ ಆಗಬೇಕು. ಇಂಗು ಕೂಡ ಸೇರಿಸ್ಬೇಕು. ಮರ್ತ್ಬಿಟ್ಟೆ. ಈ ರಸಮ್ ಒಂದ್ಸರ್ತಿ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ತುಂಬಾ ಟೇಸ್ಟಿ ಆಗಿದೆ. ನಾನೊಂದು 4-5 ಸರ್ತಿ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಇದು. ಮುಂದೆ ಏನೇನು ಹಾಕ್ಬೇಕಂತ ಮುಂದೆ ಆಗ್ತಾ ಹೋಗ್ತಾ ಇರುತ್ತದೆ. ಹಲ್ದಿ ಕೂಡ ಹಾಕ್ಬೇಕು. ಫ್ರೈ ಮಾಡಿ ಸಿಗ್ತೀನಿ ನೋಡಿ. ತೊಗರಿಬೇಳೆ ಇಷ್ಟು ಫ್ರೈ ಆದ್ರೆ ಸಾಕು. ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ತೆಗೆಯುವ ಇದನ್ನು ಒಂದು ಬಟ್ಲಿಗೆ ತೆಗೆಯುವ. ಮತ್ತೆ ಉಳಿದದ್ದು ಫ್ರೈ ಮಾಡುವ. ಕಾಳು ಮೆಣಸು, ಮೆಂತ್ಯ, ಜೀರಿಗೆ, ಕೊತ್ತಂಬರಿ ಸ್ವಲ್ಪ ಹಾಕಿ ಫ್ರೈ ಮಾಡುವ. ಎಣ್ಣೆ ಆವಾಗದ್ದೇ ಉಂಟು ಸಾಕು. ಇದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ನಮ್ಮ ಹತ್ರ ತೆಂಗಿನ ಎಣ್ಣೆ ಇಲ್ಲ, ಅಂದ್ರೆ ಮುಂಬೈಯಲ್ಲಿ ತೆಂಗಿನ ಎಣ್ಣೆ ಸಿಗುವುದೇ ಕಡಿಮೆ. ಅದಕ್ಕೆ ಅದು ಇರುವುದಿಲ್ಲ ನಮಗೆ. ಹಂಗೆ ಇಲ್ಲದ ಕಾರಣ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದಿಲ್ಲ ಇದರಲ್ಲಿ. ಇದು ಕೂಡ ಆಯ್ತು ನೋಡಿ. ಇದಾಗುವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಿಸಿಗೆ ಇಂಗು ಹಾಕಿದ್ರೆ ಸಾಕು, ಇಲ್ಲಾಂದ್ರೆ ಕ್ರಂಚಿ ಹೋಗುತ್ತೆ. ನೀವು ಇಂಗು ಇದು ಹುಡಿ ಕೂಡ ಹಾಕೋದು. ಇನ್ನೊಂದು ತರದ್ದು ಗಟ್ಟಿ ಇಂಗು ಸಿಗುತ್ತೆ ಅಲ್ವಾ, ಅದು ಕೂಡ ಹಾಕೋದು. ನಮ್ಮ ಹತ್ರ ಇಲ್ಲ ಕಾರಣ ಹುಡಿಯನ್ನು ಹಾಕ್ತಿದ್ದೀನಿ. ಇಂಗು ಮತ್ತು ಹಲ್ದಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಕೂಡ ತೆಗೆಯುವ. ಇದು ಕೂಡ ಗ್ರೈಂಡ್ ಮಾಡಬೇಕು. ಇದು ಟೊಮೆಟೊ ಬೇಯ್ತಾ ಬಂದಿದೆ ನೋಡುವ.
ಕೂಡ ಬೆಂದಿದೆ ಟೊಮೆಟೊ ನೋಡಿ, ಇಷ್ಟು ಬೆಂದ್ರೆ ಸಾಕು, ಎಲ್ಲ ಬಿಟ್ಟಿದೆ. ಇದನ್ನು ನಾವು ತೆಗೆದು ನಾವು ಆಮೇಲೆ ಇದನ್ನು ಇದು ಮಾಡುವ. ಈಗ ನಾವು ತಣ್ಣಗಾದ್ಮೇಲೆ ಟೊಮೆಟೊ ಎಲ್ಲ ಇದು ಮಾಡಿ ಆಮೇಲೆ ನಿಮ್ಗೆ ಟೊಮೆಟೊ ರಸಮ್ಗೆ ಇದನ್ನು ಗ್ರೈಂಡ್ ಮಾಡುವ. ಮಸಾಲೆಯನ್ನು ರಸಮ್ ಅಲ್ಲ, ಟೊಮೆಟೊ ಸಾರು ಗ್ರೈಂಡ್ ಮಾಡುವ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ, ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಸಾಲೆ ಅಂತೂ ಗ್ರೈಂಡ್ ಮಾಡಿದ್ದೀನಿ, ಗ್ರೈಂಡ್ ಆಗಿದೆ. ಮಸಾಲೆ ನೋಡಿ. ಇವಾಗ ನಾವು ಟೊಮೆಟೊ ಉಂಟಲ್ವಾ, ನಿಮಗೆ ಸಿಪ್ಪೆ ಕೂಡ ಹಾಕ್ಬೋದು, ಸಿಪ್ಪೆ ತೆಗೆದ್ರೂ ಕೂಡ ನಡೆಯುತ್ತೆ, ಹಾಗೇನೂ ಹಾಕ್ಬೋದು. ನೋಡಿ, ಇದು ಮೆಣಸು ನಾವು ಬೇಯಿಸಿಟ್ಟದ್ದೆ. ಇವಾಗ ನಾವು ಏನು ಮಾಡ್ಬೇಕಂತ ಗೊತ್ತಾ, ಇವಾಗ ನಾವು ಇದನ್ನು ನಿಮ್ಮ ಹತ್ರ ಮ್ಯಾಶ್ ಆಗಿದ್ರೆ ಮ್ಯಾಶ್ ಮಾಡ್ಬೋದು, ನನ್ನ ಹತ್ರ ಉಂಟು, ಅದು ನಾನು ಚೀಲದಲ್ಲಿ ತೆಗೆದಿಟ್ಟಿದ್ದೀನಿ, ಇದರಲ್ಲಿ ಮಾಡ್ತೀನಿ ನಾನು. ಇದನ್ನು ಚೆನ್ನಾಗಿ ನಾವು ಇದು ಮಾಡುವ, ಬೇಯಿಸಿಟ್ಟಿದ್ದೀವಿ ಅಲ್ವಾ ಆವಾಗಲೇ, ಮಸಾಲನೂ ಕೂಡ ರುಬ್ಬಿದ್ದೀನಿ ನಾನು. ಇದಕ್ಕೆ ಇನ್ನೂ ಒಗ್ಗರಣೆ ಕೊಡ್ಬೋದು, ಹುಣಸೆ ಹುಳಿ ಹಾಕ್ಬೋದು. ನಾನು ಹುಣಸೆ ಹುಳಿ ಹಾಕ್ತೀನಿ, ಯಾಕಂದರೆ ಹುಳಿ, ಖಾರ, ಸಿಹಿ, ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಬೇಕು, ಶುಂಠಿ ಎಲ್ಲ. ಕಾಯಿ ಮೆಣಸನ್ನು ಕೂಡ ನಾವು ಹಾಕಿದ್ದೀವಲ್ವಾ, ಅದನ್ನು ಸ್ವಲ್ಪ ಮ್ಯಾಶ್ ಮಾಡುವ. ಬೆಂದಿದೆ ಚೆನ್ನಾಗಿ. ಈ ಥರ ಮಾಡಿದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿ, ಧನಿಯಾ ಪೌಡ್ರ್ ಇದ್ರೆ ತುಂಬ ಚೆನ್ನಾಗುತ್ತೆ. ಧನಿಯಾ ಪೌಡ್ರ್ ಅಲ್ಲ, ಧನಿಯಾ ಪತ್ತ ನನ್ನ ಹತ್ರ ಮಾಡ್ಬೋದು, ಕೈಯಲ್ಲಿ ಮಾಡ್ಬೋದು. ಕೈಯಲ್ಲಿ ಈಗ ಮಾಡಿದ್ರೇ ಚೆನ್ನಾಗಾಗುತ್ತೆ ಟೊಮೆಟೊ ಇದಕ್ಕೆ. ಬೇರೆ ಚೆಂಬೆ ಇಲ್ಲಿ ನಾನು ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ, ಯಾಕಂದರೆ ನಾನು ಅದರಲ್ಲಿ ಮಾಡೋದಿಲ್ಲ. ಮತ್ತು ಅದು ಟೊಮೆಟೊ ಬೇಯಿಸಿದ ನೀರನ್ನು ಕೂಡ ಹಾಕ್ತೀನಿ. ಹಾಗೆ ಮಸಾಲ ಕೂಡ ಹಾಕಿ, ಮಸಾಲ ಗ್ರೈಂಡ್ ಮಾಡಿದ್ದು ಹಾಕ್ತೀನಿ. ಮಸಾಲ ಕೂಡ ಹಾಕಿ ಸ್ವಲ್ಪ ಇನ್ನೂ ಮತ್ತೆ ನೀರು ಹಾಕಿ, ಅಂದರೆ ದಪ್ಪಗಾಗುವ ಚಾನ್ಸಸ್ ಇರುತ್ತೆ, ಸ್ವಲ್ಪ ನೀರಿದ್ರೇ ಟೇಸ್ಟ್ ಆಗಿರುತ್ತೆ. ಹಾಕಿ ಸ್ವಲ್ಪ ಹುಳಿ ನೀರು ಕೂಡ ಹಾಕ್ತೀನಿ, ನೆನೆಸಿಟ್ಟಿದ್ದೆ ಆಲ್ರೆಡಿ. ಕುದಿಯುವಾಗ ಬೆಲ್ಲ ಹಾಕಬೇಕು, ಬೆಲ್ಲ ಮತ್ತು ಶುಂಠಿ ಕೂಡ ಹಾಕ್ತೀನಿ. ಸ್ವಲ್ಪ ಲೇಟಾಗಿ ಹಾಕುವ ಶುಂಠಿ, ಅದರದ್ದು ಫ್ಲೇವರ್ ತುಂಬ ಬಿಡುತ್ತೆ, ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕುವ. ಹುಳಿ ನೀರು ಹಾಕಿ ಇದನ್ನು ಕುದಿಲಿಕ್ಕಿಡುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಶುಂಠಿ 1 ಇಂಚಷ್ಟು ಹಾಕ್ತೀನಿ. ಶುಂಠಿ ಅದನ್ನು ಸಿಪ್ಪೆ ಮೇಲಿದ್ದು ತೆಗೆದು ತೊಳೆದುಕೊಂಡು ಹಾಕ್ತೀನಿ. ಚೆನ್ನಾಗಿ ಜಜ್ಜಿ ಹಾಕುವ, ಚೆನ್ನಾಗಿ ಜಜ್ಜಿತೀನಿ. ಶುಂಠಿ ಹಾಕಿದರೆ ಜೀರ್ಣಶಕ್ತಿ ಎಲ್ಲ ಹೆಚ್ಚಾಗುತ್ತೆ. ಜಜ್ಜಿ ಹಾಕ್ತೀನಿ. ಜಜ್ಜಿ ಹಾಕಿ ಸ್ವಲ್ಪ ಬೆಲ್ಲ ಹಾಕುವ, ರುಚಿಗೆ ತಕ್ಕಷ್ಟು ಸ್ವಲ್ಪವೇ ಸ್ವಲ್ಪ 1 ತುಂಡು ಬೆಲ್ಲ ಹಾಕ್ತೀನಿ. ಇನ್ನು ಕುದಿ ಬರಲಿ. ಬಾರಿ ತುಂಬಾ ಚೆನ್ನಾಗಿ ಕಲರ್ಫುಲ್ ಬಂದಿದೆ. ಉಪ್ಪು ಸ್ವಲ್ಪ ಕಡಿಮೆ ಇರುವ ಕಾರಣ ಉಪ್ಪು ಹಾಕುವ. ನೋಡಿ, ನಮ್ಮ ರಸಮ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕುವ. ಇದಕ್ಕೆ ಒಗ್ಗರಣೆ ಏನು ಬೇಕಾಗಿಲ್ಲ, ಎಣ್ಣೆ ಅಂಶ ಜಾಸ್ತಿ ತಿನ್ನಲೂಬಾರ್ದು. ನಾವು ಆಲ್ರೆಡಿ ಎಣ್ಣೆಯಲ್ಲೇ ಮಸಾಲವನ್ನು ಫ್ರೈ ಮಾಡಿದ್ದರಿಂದ
ಬೇಕಾದರೆ ನೀವು ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೋದು. ನಾನು ಕೊಡೋದಿಲ್ಲ, ನಮಗೆ ಸ್ವಲ್ಪ ಎಣ್ಣೆ ಬೇಡ ಅಂತ. ಯಾಕಂದರೆ ಬಿಸಿಲು ತುಂಬ ಇದೆ, ಸ್ವಲ್ಪ ಎಣ್ಣೆ ಅಂಶ ನಾವು ಕಡಿಮೆ ತಿಂದರೆ ದೇಹಕ್ಕೆ ಒಳ್ಳೆಯದಂತ. ಮತ್ತು ಒಗ್ಗರಣೆ ಬೇಡ. ಕೊತ್ತಂಬರಿ ಸೊಪ್ಪು ಇದು ಮಾಡಿ, ಟೊಮೆಟೊ ಒಂದು ರಸಮ್ ಈ ಥರ ಮಾಡಿ, ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸುವುದಕ್ಕಿಂತ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದನ್ನು ನಾವು ಗ್ರೈಂಡ್ ಮಾಡಿ ಹಾಕ್ತೀವಿ ಅಲ್ವಾ, ಫ್ರೈ ಮಾಡಿ ಚೆನ್ನಾಗಿ ಆಗಬೇಕು, ಫ್ರೈ ಮಾಡಿ ಹಸಿ ವಾಸನೆ ಹೋಗಬೇಕು ಅದರದ್ದೆಲ್ಲ. ಹಾಗೆ ಹಾಕಿ ನಾವು ಟೊಮೆಟೊ ಒಂದು ರಸಮ್ಮನ್ನು ಮಾಡ್ತೀವಲ್ವ, ತುಂಬ ಚೆನ್ನಾಗಿ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಸ್ಮೆಲ್ ದೇವಸ್ಥಾನದಲ್ಲಿ ಮಾಡಿದಾಗೇ ಆಗುತ್ತೆ. ಈ ರೀತಿ ಒಂದು ನೀವು ಟೊಮೆಟೊ ರಸಮ್ಮನ್ನು ಮಾಡಿ ನೋಡಿ, ಖಂಡಿತವಾಗಲೂ ನೀವು ಇಷ್ಟಪಡ್ತೀರಾ. ಮುಂದೇನೂ ಕೂಡ ಮಾಡುವಂತ ಆಗುತ್ತೆ ನಿಮಗೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಈ ರೆಸಿಪಿಯನ್ನು ತಪ್ಪದೆ ಟ್ರೈ ಮಾಡಿ. ಯಾವಾಗಲೂ ದಾಲ್ ಅದನ್ನೆಲ್ಲ ತಿಂದು ಇದು ಆದಾಗ ನಾವು ಈ ರೀತಿ ಒಮ್ಮೆ ಮಾಡಿದರೆ ಟೇಸ್ಟಾಗಿ ನಾವು ವೈಟ್ ರೈಸ್ ಆಗಲಿ ಯಾವ ರೈಸ್ ಕೂಡ ಆಗಲಿ ನಾವು ಚೆನ್ನಾಗಿ ಊಟ ಮಾಡ್ಬೋದು. ಬಾಯ್ ಬಾಯ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.